ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಈ ರೆಸಿಪಿಯನ್ನು ನಾನು ಅಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೇನೆ. ಯಾಕೆಂದರೆ ಅವರಿಗೆ ಸರಿಯಾದ ಅಳತೆ ಪ್ರಮಾಣ ಗೊತ್ತು. ಅದಕ್ಕೋಸ್ಕರ ನೀವು ಸಾಂಬಾರು ಅಥವಾ ರಸಮ್ ಮಾಡುವಾಗ ಈ ಪೌಡ್ರನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಸಾಂಬಾರ್ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರು ಪೌಡರಿಗೆ ಬೇಕಾದ ಸಾಮಗ್ರಿಗಳು ಏನಂತ ಹೇಳ್ತೀನಿ. ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಇವಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ನಾನು ಸಾಂಬಾರು ಪುಡಿ ಮಾಡುವ ವಿಧಾನ ಹೇಳ್ತೇನೆ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ಅದರ ಮೇಲೆ, ಮತ್ತು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಇಂಗನ್ನು ಹಾಕ್ಕೊಳ್ಳುವ ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇಂಗು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾವು ಇದಕ್ಕೆ ನೆಕ್ಸ್ಟ್ ಐಟಮನ್ನು ಹಾಕ್ಕೊಳ್ಳುವ. ಈಗ ನಾನು 5 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತೇನೆ. ನಂದು ಸ್ಪೂನನ್ನು ನೋಡಿದ್ರಲ್ಲ, ನಾನು ಸ್ಪೂನಲ್ಲಿ ಹಾಕುವಂಥ ಐಟಮನ್ನು ಸೇಮ್ ಒಂದೇ ಸ್ಪೂನಿಂದ ಹಾಕ್ಕೊಳ್ತೇನೆ. ಈಗ ನಾನು ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಳ್ತೇನೆ. ನೋಡಿ ಈಗ ಕಡಲೆಬೇಳೆ ಫ್ರೈ ಆಗ್ತಾ ಇದೆ. ಅದರದ್ದು ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಅದಕ್ಕೆ ಈಗ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ತೇನೆ. ನಾನು ಇದಕ್ಕೆ 1.5 ಸ್ಪೂನ್ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಂತೆಯನ್ನು ನಾನು ಲೈಟ್ ಬ್ರೌನ್ ಕಲರ್ ಬರುವವರೆಗೆ ಹುರ್ಕೊಳ್ತಾ ಇದ್ದೇನೆ. ಈಗ ನೋಡಿ ಮೆಂತೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ 2.5 ಸ್ಪೂನ್ ಉದ್ದಿನ ಬೇಳೆಯನ್ನು ಸೇಮ್ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಸಹ ನಾನು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟರವರೆಗೆ ಹುರ್ಕೊಳ್ತೇನೆ. ಉದ್ದಿನ ಬೇಳೆ ಈಗ ಫ್ರೈ ಆಗಿದೆ, ಇಷ್ಟು ಸಾಕು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕಪ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿನ್ನು ಕಪ್ಪಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಇದೇ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ನೀವು ನೋಡ್ಕೊಳ್ಳಿ. ಜೀರಿಗೆಯನ್ನು ಸಹ ನಾನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಳ್ತಾ ಇದ್ದೇನೆ. ಜೀರಿಗೆ ಫ್ರೈ ಆಗಿದೆ. ಈಗ ನಾನು ಸೇಮ್ ಕಪ್ಪಲ್ಲಿ 2 ಕಪ್ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ತೇನೆ. ಕೊತ್ತಂಬರಿ ಬೀಜ ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಈ ಕೊತ್ತಂಬರಿ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡುವಾಗ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ತೇನೆ. 4ರಿಂದ 5 ಕಪ್ನಷ್ಟು ಕರಿಬೇವು ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಜಾಸ್ತಿ ಹಾಕಿದರೆ ಸಾಂಬಾರು ಪುಡಿ ತುಂಬ ಘಮ ಘಮ ಅಂತ ಪರಿಮಳ ಬರ್ತದೆ ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತದೆ. ಈ ಕರಿಬೇವನ್ನು ನಾವು ಚೆನ್ನಾಗಿ ಹುರ್ಕೊಳ್ಳುವ. ಅದು ಮುಟ್ಟಿದರೆ ಪುಡಿ ಆಗಬೇಕು, ಆ ಥರ ಹುರ್ಕೊಳ್ಬೇಕು. ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗದಿದ್ದರೆ ಸಾಂಬಾರು ಪುಡಿ ಬೇಗ ಹಾಳಾಗ್ತದೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಕರಿಬೇವು ಸೊಪ್ಪು ಕರಟಿ ಹೋಗ್ತದೆ. ಅದಕ್ಕೋಸ್ಕರ ಕರಿಬೇವು ಸೊಪ್ಪು ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಸ್ವಲ್ಪ ತಾಳ್ಮೆಯಿಂದ ನೀರಿನ ಪಸೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಮತ್ತು ಒಂದು ಗಾಳಿ ಆಡದಂತಹ ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ರೆ ನೀವು ವರ್ಷ ಪೂರ್ತಿಯಾಗಿ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಕರಿಬೇವು ಸೊಪ್ಪಿದ್ದು ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನಾನು ಅದನ್ನು ಕೈಯಲ್ಲಿ ಹಿಡಿದು ಹುಡಿ ಮಾಡಿ ತೋರಿಸ್ತೇನೆ. ನೋಡಿ ಮುಟ್ಟಿದ ಕೂಡಲೇ ಪುಡಿ ಆಗ್ತದೆ. ಇಷ್ಟು ಹುರ್ಕೊಳ್ಳೇಬೇಕು ಕರಿಬೇವು ಸೊಪ್ಪನ್ನು ನೀವು. ಇದಕ್ಕೆ ಈಗ ನಾನು ಅರ್ಧ kg ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ತುಂಬ ಖಾರ ಬೇಕಂದರೆ ಬೇರೆ ಮೆಣಸನ್ನು ಮಿಕ್ಸ್ ಮಾಡ್ಕೊಳ್ಬೋದು.
ನಾವು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡ್ತೇವೆ, ಹಾಗಾಗಿ ಅದನ್ನೇ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಮೆಣಸನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ನಿಮಗೆ ಎಲ್ಲ ಒಟ್ಟಿಗೆ ಹುರಿಯೋದು ಕಷ್ಟ ಅನಿಸಿದರೆ ಎಲ್ಲವನ್ನು ಸಪ್ರೇಟಾಗಿ ಫಸ್ಟಿಗೆ ಹುರ್ಕೊಂಡ್ಬಿಡಿ. ಮತ್ತು ನೆಕ್ಸ್ಟ್ ಈ ಥರ ಎಲ್ಲ ಒಟ್ಟಿಗೆ ಹುರ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗ್ತದೆ. ಈಗ ನಂದು ಮೆಣಸಿನ್ಕಾಯಿ ಕೂಡ ಹುರಿದಾಯಿತು. ಈಗ ನಾನು ಇದನ್ನು ತಣಿಲಿಕ್ಕೆ ಬಿಡ್ತೇನೆ, ಸ್ವಲ್ಪ ತಣ್ಣಗಾಗಲಿ. ಬಿಸಿ ಬಿಸಿ ಮಿಕ್ಸಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ತಣ್ಣಗಾಗುವವರೆಗೆ ನಾನು ಸೈಡಿಗೆ ಇಡ್ತೇನೆ. ಈಗ ಈ ಫ್ರೈ ಮಾಡಿದ್ದು ಐಟಮ್ಸ್ ಎಲ್ಲ ತಣ್ಣಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೇನೆ. ನೋಡಿ, ನಂದು ಸಾಂಬಾರು ಪುಡಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಹಾಕಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ.